ನೀವಿರುವ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಸ್ವಚ್ಛ ಇಲ್ಲದಂಗಿದ್ರೆ ಸ್ವಾಮಿನ ಅಲ್ಲಿ ಪ್ರವೇಶ ಮಾಡೋದು. ನೀವು ಶುದ್ಧವಾಗಿದ್ದಾಗ ನೀವಿರುವ ಮನೆ ಹೆಂಗಿರ್ಬೇಕು ಗೊತ್ತಾ? ಸ್ವಚ್ಛವಾಗಿ ಇಟ್ಕೋಬೇಕು. ಇನ್ನೊಬ್ಬರು ಬಂದು ನೋಡಿದಾಗ ಅದು ಶುದ್ಧವಾಗಿ ಕಾಣಬೇಕು. ಮತ್ತು ದೇವರಲ್ಲಿ ತಿರುಗಾಡ್ತಾರಲ್ಲ, ಆ ಶುಚಿ ಇರಬಾರ್ದು. ಹೌದಲ್ಲ? ದೇವ್ರು ನಮ್ಮ ಮಧ್ಯದಲ್ಲಿದ್ದ ಮೇಲೆ ಶುದ್ಧ ಇರ್ಬೇಕಾ ಅಶುದ್ಧ ಇರ್ಬೇಕಾ? ಅಶುದ್ಧ ಇದ್ರೆ ಅಶುದ್ಧಿಗೆ ಸಂಬಂಧಪಟ್ಟ ಆತ್ಮಗಳಲ್ಲಿ ಪ್ರವೇಶ ಮಾಡ್ತಾವ. ಅರ್ಥ ನಿಮಗೆ? ಅದಕ್ಕಾಗಿ ಮನೆಯನ್ನು ಸ್ವಚ್ಛ ಮಾಡಿ ಇಟ್ಕೋರಿ. ಆಮೇಲೆ ನೀವು ವಾಸ ಮಾಡೋ ಮನೆ ಸ್ವಚ್ಛ ಮಾಡಿದಂತೆ ನಿಮ್ಮ ದೇಹವೆಂಬ ಮನೆಯನ್ನು ಕೂಡ ಸ್ವಚ್ಛ ಮಾಡಿ. ಸ್ವಚ್ಛ ಅಂದರೆ ಕೆಲವರು ಏನಿಲ್ಲ, ಮಖ ಮೈ ತಾಸುಗಟ್ಟಲೆ ತೊಳೆಯೋದು, ಮತ್ತೆ ಹೋಗೋದು, ಮಖ ತೊಳೆಯೋದು. ಇದು ಇರಬೇಕು, ಇರಬಾರ್ದು ಅಂತ ಹೇಳಲ್ಲ, ಇದು ಇರಬೇಕು. ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿದ್ದು ಯಾವುದು ಗೊತ್ತಾ? ಒಳಗಡೆ ಶುಚಿ ಇರಬೇಕು. ಒಳಗಡೆ ಶುಚಿ ಇಟ್ಕೊಂಡ್ರೆ ನಿನಗೆ ಸಮಾಧಾನ ಇರುತ್ತೆ. ಒಳಗಡೆ ಶುಚಿ ಇಟ್ಕೊಂಡ್ರೆ ಎಂಥ ನೋವು ಎಂಥ ರೋಗ ಬಂದರೂ ಕೂಡ ಅದು ನಿನ್ನ ಜಯಿಸಕ್ಕಾಗಲ್ಲ. ಅದನ್ನು ತುಳಿಯುವ ಶಕ್ತಿ ನಿನಗಿರುತ್ತೆ. ಭಯಪಡಲ್ಲ. ಹಲಿಲೂಯ. ನಿತ್ಯ ಸಮಾಧಾನ, ನಿತ್ಯ ಆನಂದ. ಆ ದೇವರು ನಿನ್ನೊಳಗೆ ಇರಬೇಕಾದ್ರೆ, ದೇವರು ನಿನ್ನೊಳಗೆ ಇದ್ದಾನಂತ ಕಣ್ಣಿಗೆ ಕಾಣಬೇಕಾದ್ರೆ ನಿನ್ನಲ್ಲಿ ಪ್ರೀತಿ, ನಿನ್ನಲ್ಲಿ ನೀತಿ, ನಿನ್ನಲ್ಲಿ ತ್ಯಾಗ, ನಿನ್ನಲ್ಲಿ ತಾಳ್ಮೆ, ನಿನ್ನಲ್ಲೇ ಚುರುಕುತನ, ಸೋಮರ್ತನಲ್ಲ ಮತ್ತೆ ಚುರುಕುತನ, ನಿನ್ನಲ್ಲಿ ನಿನಗೆ ಕೊಟ್ಟಿರುವ ಬಾಧ್ಯತೆ ಏನಿದೆ ಅದನ್ನು ಶಿರಸಾವಹಿಸಿ ಮಾಡಬೇಕು. ಅದು ದೇವರು ಇಷ್ಟಪಡ್ತಾನೆ. ದೇವ್ರು ಇಷ್ಟಪಡೋದು ಮಾಡ್ಬೇಕಾ? ಇಷ್ಟಪಡಲಾರ್ದು ಮಾಡ್ಬೇಕಾ? ಹಲ್ಲೆಲೂಯ. ದೇವ್ರಿಗೆ ಮಹಿಮೆ ಉಂಟಾಗಲಿ. ಭೂಲೋಕದಲ್ಲಿ ಎಲ್ಲರಿಗೂ ಏನು ಮಾಡಿದ ಗೊತ್ತಾ? ಉಚಿತವಾಗಿ ಗಾಳಿಯನ್ನು ಕೊಟ್ಟನ, ಉಚಿತವಾಗಿ ನೀರನ್ನು ಕೊಟ್ಟನ, ಉಚಿತವಾಗಿ ಈ ಭೂಮಿಯನ್ನು ಕೊಟ್ಟನ, ಉಚಿತವಾಗಿ ದೇವರು ಬೆಳೆಯನ್ನು ಕೊಟ್ಟನ. ಉಚಿತ. ದೇವರು ಕೊಟ್ಟಿದ್ದೆಲ್ಲ ಉಚಿತ. ನಾವೇನನ್ನು ಸ್ವಲ್ಪ ಕೊಟ್ಟು ಬಿಡ್ಬೇಕು. ನಾವು ದಾನ ಮಾಡಿದಪ್ಪ ದೇವರಿಗೆ. ಯಾರಿಗೆ ಮಾಡಿರಂತ? ದೇವರಿಗೆ ದಾನ ಮಾಡಿನ. ದೇವರಿಗೆ ದಾನ ಮಾಡೋಷ್ಟು ಶ್ರೀಮಂತ ಇದೆಯೇ ನೀನು? ಭೂಲೋಕದಲ್ಲಿ ಯಾವನೇ ಇಲ್ಲ. ಅರ್ಥ ಮಾಡಿಕೆ. ಒಂದು ವೇಳೆ ಯಾವುದೋ ಒಂದು ಮೂರ್ತಿಗೆ ಪಾದ ಮಾಡಿಸಿದ್ರು, ಮೂರ್ತಿ ಎಲ್ಲ ಬಂಗಾರದಿಂದ ಮಾಡಿಸಿದ. ಆ ಬಂಗಾರ ಇಲ್ಲಿಂದ ಬಂತು? ಬಂಗಾರ ಯಾರು ಸೃಷ್ಟಿ ಮಾಡಿದ್ರ? ನಿಮ್ಮ ಅಪ್ಪ ಮಾಡಿದ್ದ? ಯಾರು ಮಾಡಿದ್ದ? ಆ ಸೃಷ್ಟಿಕರ್ತ ದೇವರೇ ಬಂಗಾರ ಸೃಷ್ಟಿ ಮಾಡಿ ಭೂಮಿಯಾಗ ಇಟ್ಟಾನ. ಅದನ್ನ ತೋಡಿ ಸಂಶೋಧನೆ ಮಾಡಿ ಇನ್ನೊಬ್ರು ಮಾರ್ಯಾರ ಅದನ್ನ ತಗೊಂಡು ನಾನು ಕೊಟ್ಟಿದ್ದೆ ದಾನ. ನೀನೇನು ಕೊಡ್ತಿದ್ದ ದಾನ? ಯಾರು ಕೊಟ್ಟಿದ್ದ? ದೇವರೇ ನಿನಗೆ ದಾನ ಕೊಟ್ಟನ. ಪ್ರೇಸ್ ದಿ ಲಾರ್ಡ್. ಇನ್ನು ಏನು ಗೊತ್ತಾ? ಬಂಗಾರ ಕೊಡಬಹುದು, ಬೆಳ್ಳಿ ಕೊಡಬಹುದು, ಭೂಮಿ ಕೊಡಬಹುದು, ತೊಟ್ಟು ಕೊಡಬಹುದು. ಪ್ರಾಣ ಕೊಡಕ್ಕೆ ಸಾಧ್ಯನಾ? ಪ್ರಾಣ ಕೊಡಕ್ಕೆ ಸಾಧ್ಯನಾ? ನಾರಾಯಣ, ಪ್ರಾಣ ಕೊಡಕ್ಕೆ ಸಾಧ್ಯನಾ? ಇಲ್ಲಲ್ಲ. ಆದರೆ ಆತ ಇದೆಲ್ಲ ಕೊಟ್ಟದ್ದಲ್ಲದೆ ನಿನ್ನ ಪ್ರಾಣ ನರಕಕ್ಕೆ ಹೋಗಲಾರಂತೆ ತನ್ನ ಪ್ರಾಣವನ್ನು ನಿನಗೆ ಕೊಟ್ಟನ. ಅಷ್ಟು ಪ್ರೀತಿ ಮಾಡೋಣ. ಅಷ್ಟು ಪ್ರೀತಿ ಮಾಡಿದ ದೇವರಿಗೆ ನೀನು ಮಾನ್ಯತೆ ಕೊಡಬೇಕು. ದೇವ್ರ ಮಾತು ಕೇಳಬೇಕು. ಹಲ್ಲೆಲೂಯ. ದೇವ್ರ ಮಾತು ಕೇಳಲಾರದೆ ಇದ್ದರೆ ನಷ್ಟ ಯಾರಿಗೆ? ನಿನಗೆ. ಈ ಲೋಕದಲ್ಲಿ ಹೆಂಗಲ್ಲಿರ್ಬೋದು. ನಾಳೆ ಈ ಆತ್ಮ ಶರೀರ ಎಂಬ ಅಂಗಿಯನ್ನು ತೊಟ್ಕೊಂಡದ. ಒಂದು ದಿವಸ ಏನಾಗಿತ್ತು ಗೊತ್ತಾ? ಈ ಶರೀರ ಅಂಗಿ ಹರಿದ ಮೇಲೆ ಹಾಕ್ಕೊಂಡು ಅಂಗಿ ಹರಿದಪ್ಪ, ಭಾಳ ಹೊಲಸಾಗಿತ್ತಪ್ಪ, ಎಷ್ಟು ತೊಳೆದರೂ ಕೂಡ ಶುದ್ಧಿ ಆಗ್ಲಿಲ್ಲ ಅಂದ್ರೆ ಅಂಗಿ ಏನು ಮಾಡ್ತೀವಿ? ಹಾಕ್ಯಂತೀವಿ, ತೆಗೆದು ಬಿಸಾಕ್ತೀವಿ. ಅದೇ ಪ್ರಕಾರವಾಗಿ ನಿನ್ನ ಶರೀರವೆಂಬ ಅಂಗಿಯನ್ನ ಒಳಗಡೆ ಇರುವಂತ ಆತ್ಮ, ಜೀವ, ಪ್ರಾಣ ಇದೆಯಲ್ಲ, ಅದು ಹಾಕ್ಕೊಂಡದ. ಒಂದು ದಿವಸ ಅದೇನು ಮಾಡ್ತಾ? ಅಂಗಿ ಬಿಡುತ್ತಾ. ಅಂಗಿ ಬಿಟ್ಟಾಗ ಎಲ್ಲಿ ಹೋಗ್ತು? ಇನ್ನೊಂದು ಅಂಗಿ ಇದ್ರೆ ಹಾಕ್ಯಂತಾರೆ. ಇನ್ನೊಂದು ಅಂಗಿ ಇಲ್ಲಪ್ಪ. ಆ ಅಂಗಿಯನ್ನು ಹುಡುಕಬೇಕು. ಆ ಅಂಗಿ ಯಾವುದು ಗೊತ್ತಾ? ರಕ್ಷಣೆ ವಸ್ತ್ರ. ಯಾವ ವಸ್ತ್ರದ? ರಕ್ಷಣೆ ವಸ್ತ್ರ ಅಂದ್ರೆ ಮಹಿಮೆಯ ಶರೀರ. ಹಲ್ಲೆಲೂಯ. ದೇವಲೋಕಕ್ಕೆ ನೀನು ಹೋಗ್ಬೇಕಾದ್ರೆ ಆ ರಕ್ಷಣೆ ವಸ್ತ್ರ
ಯಾರು ಹಾಕ್ಕೊಂಡಿದ್ದಾರೋ ಅವರು ಮಾತ್ರ ಮೇಲಕ್ಕೆ ಹೋಗಿ ಸಾಧ್ಯ. ಎಲ್ಲರ ಗಟ್ಟಿ ಚೋಣ ಹಲ್ಲೆಲೂಯಾ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋದ್ ಕ್ರಿಸ್ತ ಮಹಾರಾಜಗೂ ಆಮೆನ್. ಪ್ರಿಯವಾದವರೇ, ಆ ರಕ್ಷಣಾ ವಸ್ತ್ರ ನಿನಗೆ ಬೇಕಂದ್ರೆ ಸ್ವಲ್ಪ ಎತ್ಕೊಂಡು ಸ್ವಲ್ಪ ಹಿಂದ್ಗಡೆ ಹೋಗ್ರಿ, ಸ್ವಲ್ಪ ಎತ್ಕೊಂಡು ಸಮಾಧಾನ ಪಡಿಸ್ರಿ. ಹಲ್ಲೆಲೂಯಾ. ಆ ರಕ್ಷಣಾ ವಸ್ತ್ರ ಯಾವುದಂದ್ರೆ ಗೊತ್ತಾ? ಹಲ್ಲೆಲೂಯಾ. ಅಮ್ಮ ಎತ್ಕೊಂಡಲ್ಲ ಹಿಂದ್ಗಡೆ ಹೋಗು. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಆ ರಕ್ಷಣಾ ವಸ್ತ್ರ ಯಾವುದಂದ್ರೆ ನಿನ್ನ ಪಾಪಗಳನ್ನ ಒಪ್ಪಿಕೊಂಡು ಬಿಟ್ಟು ಯೇಸು ಸ್ವಾಮಿ ನಿಜವಾದ ದೇವರಂತ ನೀನು ನಂಬಿ ಪಾಪ ವಿಮೋಚನೆ ಜಿಕ್ಸನ್ನ ಮಾಡಿಸಿಕೊಂಡವರಿಗೆ ಮಾತ್ರ ಆ ರಕ್ಷಣಾ ವಸ್ತ್ರ ಸಿಗುತ್ತೆ. ಆ ರಕ್ಷಣಾ ವಸ್ತ್ರ ನೀನು ಕಾಪಾಡಿಕೆಬೇಕು. ಹಲ್ಲೆಲೂಯಾ. ಯಾಕೆ? ಪಾಪವಿಲ್ಲದ ಪರಮಾತ್ಮ, ಪಾಪವಿಲ್ಲದ ದೇವರು ಯಾರು? ಯೇಸು ಸ್ವಾಮಿ. ಎಲ್ಲರ ಗಟ್ಟಿ ತೊಗೊಳ್ಳೋಣ. ಆತನಲ್ಲಿ ಮಾತ್ರ ಏನಿದೆ? ಆ ವಸ್ತ್ರ ಕೊಡುವುದಕ್ಕೆ ಶಕ್ತಿಯುಳ್ಳ ದೇವರು. ಬೇಸಲ್ಲ. ಆ ವಸ್ತ್ರ ಯಾರು ಹಾಕೊಳ್ತಾರ ಅವರಿಗೆ ನಿತ್ಯ ಜೀವ ಸಿಗುತ್ತೆ ಪ್ರಿಯರು. ಯಾವ ಜೀವನದ? ನಿತ್ಯ ಜೀವ ಯಾರು ಹೊಂದಿಕೊಳ್ತಾರೋ ಅವರ ನಿತ್ಯ ರಾಜ್ಯವಾಗಿರುವಂತಹ ಪರಲೋಕಕ್ಕೆ ಸೇರಿಸಲ್ಪಡ್ತಾರೆ. ದೇಹಕ್ಕೆ ಅವಮಾನ ಆಗಬಹುದು, ಮನಸ್ಸಿಗೆ ನೋವಾಗುವಂತ ಸನ್ನಿವೇಶಗಳು ಬರಬಹುದು. ರಕ್ಷಣಾ ವಸ್ತ್ರ ನೀ ಧರಿಸಿಕೊಂಡ್ರೆ, ರಕ್ಷಣಾ ವಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಡವಳಿಕೆ ಅಂದ್ರೆ ಆತ್ಮೀಯ ಫಲಗಳನ್ನು ನೀನು ಹೊಂದಿಕೊಂಡ್ರೆ ಯಾವ ಕೂಡ ನಿನ್ನನ್ನ ಸೋಲಿಸೋಕ್ಕಾಗಲ್ಲ. ಎಲ್ಲರೂ ಗಟ್ಟಿ ಇಟ್ಟುಕೊಳ್ಳಿ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಅದಕ್ಕಾಗಿ ಕಾಲ ಸಮೀಪವಾಗಿದೆ. ಯೇಸಪ್ಪ ಬರೋ ಕಾಲ ಸಮೀಪವಾಗಿದೆ. ಕನಿಷ್ಠ ಒಂದು ಆತ್ಮನಾದರೂ ದೇವರ ಕಡೆಗೆ ತಿರುಗಿಸು. ಏನು ಮಾಡೋಕ್ಕಾಗಲಿಲ್ಲ, ಪರಿಚಯ ಮಾಡು. ಪರಿಚಯ ಅಂದ್ರೆ ಏನು? ಇಲ್ಲಿ ಬಂದು ಹಾಡಾಡಲು ಪರಿಚಯ ಅಲ್ಲ. ಅದು ಕೆಲವರಿಗೆ ದೇವರು ಇಟ್ಟಿದ್ದಾರೆ. ಪರಿಚಯ ಅಂದ್ರೆ ಕೆಲಸ ಮಾಡು. ನೀನು ದೇವರ ಸನ್ನಿಧಿಯಲ್ಲಿ ಕೆಲಸ ಮಾಡು, ದೈವ ಸೇವಕರ ಮನೆಯಲ್ಲಿ ಕೆಲಸ ಮಾಡು. ನಿನಗೆ ದೇವರು ಯಾವ ವರ ಕೊಟ್ಟಿದ್ದಾನೋ, ಯಾವ ಟ್ಯಾಲೆಂಟ್ ಕೊಟ್ಟಿದ್ದಾನೋ ಅದನ್ನೇನು ಮಾಡು, ಅಲ್ಲಿ ಮಾಡಿ. ಯಾಕಂದ್ರೆ ಅದು ದೇವ್ರ ಮನೆ. ದೈವ ಸೇವಕರ ಮನೆ ಯಾವ ಮನೆ? ಅದು ದೇವರ ಮನೆ. ಹಲ್ಲೆಲೂಯಾ. ದೇವರವ್ರನ್ನ ಆರಿಸ್ಕೊಂಡಿದ್ದಾರೆ. ಅದೇ ಲೋಕದಲ್ಲಿ ವಿಶ್ವಾಸಿಗಳಿಗೆ ಏನನ್ನ ತೊಂದರೆ ಬಂದರೆ ಎಲ್ಲ ಬಿಟ್ಟು ಬಿಡ್ತಾರಪ್ಪ ಇವರು. ಅವಮಾನ ಆಗುತ್ತಪ್ಪ, ಎದಕ್ಕೆ ಬೇಕಾಗಿತ್ತು ಬಿಡು, ಸುಮ್ಮನೆ ದೇವ್ರಂತ ಒಳಗ ನಿಂತ್ಕೊಂಡಿದ್ಬಿಟ್ರೆ ಆಗೈತಿ, ಹೊರಗಡೆ ಮಾಡೋದು ಬೇಡ. ನಿನಗಾಗಿ ಅವಮಾನ ಯಾರು ಹೊಂದಿದ್ದಾರೆ? ಆ ದೇವರು ಹೊಂದಿದ್ದಾನೆ. ಪ್ರೇಸಲ. ಹಲ್ಲೆಲೂಯಾ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಹಲ್ಲೆಲೂಯಾ. ಪ್ರಿಯವಾದವರೇ, ಅರ್ಥ ಮಾಡ್ಕೋರಿ. ರಕ್ಷಣಾ ಮಾರ್ಗದಲ್ಲಿ ನಡ್ರಿ. ಯಾವ ಮಾರ್ಗದಲ್ಲಿ? ರಕ್ಷಣಾ ಮಾರ್ಗದಲ್ಲಿ ಇದ್ದರೆ ನಿಮಗೆ ನಿತ್ಯ ಆನಂದ ಇರುತ್ತೆ. ನಿಮ್ಮಲ್ಲಿ ಯಾವುದು ಇದೆ ಲೋಪ, ನಿಮ್ಮ ಮನೆಯನ್ನು ಸ್ವಚ್ಛ ಇಟ್ಕೊಂಡ್ರೆ ಮನೆಗೆ ಏನು ಬರಲ್ಲ, ಹುಳುಗಳು ಬರಲ್ಲ. ನಿಮ್ಮ ಮನೆ ಸ್ವಚ್ಛ ಇಟ್ಕೊಂಡ್ರೆ ಇಲಿಗಳು ಬರಲ್ಲ. ನಿಮ್ಮ ಮನೆ ಸ್ವಚ್ಛ ಇಟ್ಕೊಂಡ್ರೆ ಪ್ರಿಯವಾದ ಇನ್ನೂ ಕೆಲವೊಂದು ಪ್ರಾಣಿಗಳು ಬರಲ್ಲ. ನಿಮ್ಮ ಮನೆ ಸ್ವಚ್ಛವಾಗಿರ್ಬೇಕು. ಅದೇ ಪ್ರಕಾರವಾಗಿ ಈ ಹೃದಯ ಎಂಬ ಮನೆಯನ್ನು ಸ್ವಚ್ಛ ಇಟ್ಕೊಳ್ಳಾರ್ದಂಗಿದ್ರೆ ಕೋಪ, ದ್ವೇಷ, ಕಕ್ಷ, ಮತ್ಸರ ಇವೆಲ್ಲ ದುರ್ಗುಣಗಳು ನಿಮ್ಮಲ್ಲಿ ಬರ್ತವೆ. ಮೃಗ ಸ್ವಭಾವಗಳು ಬರ್ತವೆ. ಕೆಲವೊಬ್ರು ಮಾತಾಡ್ತಾ ಏನಂತಾರೆ ಗೊತ್ತಾ? ನಾಯಿ ಇದ್ದಂಗೆ ಯಾಕೆ ಹೋಗ್ತೀವಿ, ಸುಮ್ಮನೆ ಮಾಡಿಕೊಡ್ತಂತಾರೆ. ಏನಂದ್ರಿದಂಗ ಅಂದ್ರೆ ಅರ್ಥ ಏನ? ಅವ್ರಿಗೆ ಇನ್ನೊಬ್ಬರು ಬೈದರೆ, ಇನ್ನೊಬ್ರು ಗದರಿಸಿದ್ರೆ ಅಥವಾ ಬುದ್ಧಿ ಮಾತು ಹೇಳಿದ್ರು ಕೂಡ ಅವ್ರ ಬಾಯಿ ಯಾವ್ದು ಬಂದದ್ರೆ ನಾಯಿ ಬಂದದ್ದು. ಸರಿ, ಅವ್ರಿಗೆ ಅಂದ್ರೆ ನೀವು ಮತ್ತೆ ಅದೇ ಪ್ರಕಾರವಾಗಿ ಮಾತಾಡಿದ್ರಿ ಅಂತ ಹೇಳಕ್ಕೆ ಅವಾಗ ನಿಮ್ಮ ಬಾಯಿಗೆ ಏನು ಬಂದತ್ತೆ? ಬಂದಿಲ್ಲ, ಬರೋದಿಲ್ಲ. ಅದಕ್ಕಾಗಿ ನಾವು ಮಾತಾಡಬೇಕಾದ್ರೆ ಬಹಳ ಜಾಗೃತಿಯಾಗಿ ಮಾತಾಡಬೇಕು. ನಿನ್ನ ನಡವಳಿಕೆಯಿಂದಲೇ ನೀನು ದೇವರ ಮಗ, ದೇವರ ಮಗಳು ಅಂತ ಪ್ರೂಫ್ ಆಗಬೇಕು. ಬ್ರದರ್, ಒಂದು ವೇಳೆ ತಪ್ಪಾಗಿ ಜಾರಿ ಮಾತಾಡಿದ್ದೀಯಾ, ಕ್ಷಮಾಪಣೆ ಕೇಳಿ ಸರಿ ಮಾಡಿಕ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕೆಡಿಸೋದು ಬಾಯಿನೇ, ನಾಲಿಗೆ ಏನು ಮಾಡುತ್ತೆ ಗೊತ್ತ? ಇಲ್ಲಿ ನೀವು ಮನುಷ್ಯಂತಿಲ್ದಂಗೆ ಮಾಡುತ್ತೆ,
ಆಮೇಲೆ ಪ್ರಪಂಚ ಎಂಬ ಚಕ್ರಕ್ಕೆ ಕಿಚ್ಚು ಹಚ್ಚಿ ನರಕಕ್ಕೆ ಹೋಗುವಂತೆ ಮಾಡುತ್ತೆ ನಾಲಿಗೆ. ಅದಕ್ಕೋಸ್ಕರ ನಾಲಿಗೆಯನ್ನ ಹತೋಟಿಯಲ್ಲಿ ಇಟ್ಕೋರಿ. ಆ ನಾಲಿಗೆ ಮೂಲಕವಾಗಿ ದೇವ್ರ ಮಾತು, ಪ್ರಾರ್ಥನೆ, ಅದೇ ನಾಲಿಗೆ ಮೂಲಕವಾಗಿ ಒಳ್ಳೇದು ಹೇಳ್ತಾರೆ, ಅದೇ ನಾಲಿಗೆ ಮೂಲಕ ಕೆಟ್ಟ ಮಾತನಾಡ್ತೀವಿ. ಅದಕ್ಕೋಸ್ಕರ ಜಾಗೃತವಾಗಿರಿ ನಿಮ್ಮ ನಾಲಿಗೆಯನ್ನ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ಇದು ಬಾಯಿ. ನಿಮ್ಮ ಮನೆಗೆ ಬಾಗಿಲು ಪ್ರಿಯರೇ. ಈ ಮನೆಗೆ ಬಾಗಿಲು ಯಾವುದು? ದೇವರ ಮನೆಗೆ ಬಾಗಿಲು ಯಾವುದು? ಬಾಯಿ. ಅದನ್ನು ಭದ್ರವಾಗಿ ಇಟ್ಕೊಳ್ಳಿ. ಆಮೇಲೆ ಕಣ್ಣುಗಳು, ಇವು ನಿಮ್ಮ ಬಾಯಿ, ನಿಮ್ಮ ಇದಕ್ಕೇನ್ರೆ ಕಿಟಕಿಗಳು, ಕಿವಿಗಳು ಕಿಟಕಿಗಳು. ಈ ಕಣ್ಣು ಬೆಳಕು. ನಿಮ್ಮ ಒಂದು ಮನೆಗೆ ಏನದ? ಲೈಟ್. ಹಲ್ಲೆಲೂಯ. ನಿಮ್ಮ ಜೀವನಕ್ಕೆ ಲೈಟ್. ಕಣ್ಣಿಲ್ಲಾರ್ದಾಗ ಎಲ್ಲ ಕತ್ಲೆ. ಹಲ್ಲೆಲೂಯ. ಅದಕ್ಕೋಸ್ಕರ ದೇವರು ಇಟ್ಟಿದ್ದಾನೆ. ನಿಮ್ಮ ಕಣ್ಣುಗಳು ನಿರ್ಮಲ ಚಿತ್ತ ನಿಮ್ಮದಿರಬೇಕು. ದೇವರಿಗೆ ಮಹಿಮೆಯುಂಟಾಗಲಿ. ದೇವರ ಸ್ತೋತ್ರ. ದೇವರ ವಾಕ್ಯ ನಮ್ಮನ್ನು ಆತ್ಮಾವಕ್ಕಾಗಿ ಆಶೀರ್ವದಿಸಿ ಕಾಪಾಡಿ. ಸಮಯದಲ್ಲಿ ದಿನಕರಿಯರು ಪರಿಶುದ್ಧಾತ್ಮದಿಂದ ವಾಕ್ಯವನ್ನು ಹೇಳ್ತಾರೆ. ಎಲ್ಲರೂ ಜಾಗೃತವಾಗಿದ್ದು ಕೇಳ್ರಿ.